ಹಲೋ ಮ್ಯಾಜಿಕ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರೂ ಸತ್ಯನಾರಾಯಣ ಪೂಜೆಗೆ ಇರೋದು ತೀರ್ಮಾನಿಸ್ತಾರೆ. ಎಲ್ಲ ಅಷ್ಟರಲ್ಲಿ ನಾನು ಅಜ್ಜಿನ ಆಡಿ ಹೊಗಳಿದ್ದನ್ನು ನೋಡಿ ಶ್ರವಣ್ಣ ತಮಾಷೆಯಾಗಿ ಬರಪ್ಪ ಇಲ್ಲಿ ಬೆಳುವಳಿ ಒಂಚೂರು ಮಾತಾಡ್ಬೇಕು ಅಂತೇಳಿ ಆಚೆ ಕರ್ಕೊಂಡು ಎಲ್ಲರೂ ಹೋಗ್ತಾರೆ. ಎಲ್ಲರೂ ಹೋಗ್ತಿದ್ದಾಗೇನೆ ಇವರಿಬ್ರು ನಿಂತಿರ್ತಾರೆ. ಏನು ಒಳಗೆ ಗರುಡ್ಗಂಬ ನಿಂತಿದ್ದಾರೆ ಅಮ್ಮ ಮಗಳು. ಬಾಯ್ಲಿ ನಿಮ್ಗೊಂದು ಕೆಲಸ ಕೊಡ್ತೀನಿ ನೋಡು, ಇನ್ಮೇಲೆ ನಿಮಗೆ ಒಲೆಯಲ್ಲಿ ಅಡುಗೆ ಮಾಡೋ ಅಂತ ಶ್ರಮ ಇಲ್ಲ. ಅಯ್ಯೋ ಥ್ಯಾಂಕ್ಸ್ ಅಜ್ಜಿ, ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತಾರೆ. ಅಲ್ವಾ ಬೇಬಿ ಅಂತಾರೆ. ಅಷ್ಟಕ್ಕೆ ಬೀಗ ಬೇಡ, ನಿಮ್ಗೊಂದು ಕೆಲಸ ಇದೆ. ಶಂಖ ಪುಷ್ಪ, ಅದಕ್ಕೊಂದು ಕೆಲವೊಂದು ಬೀಜಗಳು ಹೇಳ್ತೀನಿ. ಅದೆಲ್ಲ ಪುಡಿ ಮಾಡಿಬಿಟ್ಟು ಬೆಲ್ಲ ಸೇರಿಸಿ ಅದನ್ನ ಉಂಡೆ ಮಾಡಿ ತಿನ್ಸಿ ಶಾರದಾಗೆ, ಬೇಗನೆ ನೆನಪಿನ ಶಕ್ತಿ ಬರಲಿ. ಗೊತ್ತಾಯ್ತಲ್ಲ? ನಾನಾ? ಇನ್ಯಾರು ತಿನ್ನಿಸ್ತಾರೆ ಹೇಳು? ಮಾಡೋಗು ಮೊದಲು. ಸರಿ ಕಳಿಸ್ತಿದ್ದಾಗೇನೆ ಇಲ್ಲಿ ಏನಪ್ಪ ಅಳಿಯ, ನಿನ್ಗೆ ಅಜ್ಜಿಯಿಂದ ಈ ಪವರ್ ಬಂದಿದ್ಯಾ? ಅವ್ರ ಬೆಳುವಳಿನ ಇದು? ಹೌದಾ? ಅದಕ್ಕೆ ಸಂಗೀತ ಅಷ್ಟೇ ಅಲ್ಲ ಕಣೋ, ಕದರು. ಹೌದಾ? ಅದಕ್ಕೆ ಸತ್ಯಣ್ಣ, ಇದೆಂತ ನ್ಯಾಯ ಇದು? ಒಬ್ಬ ಅಜ್ಜಿಯಿಂದ ಅಂತ ಎಲ್ಲ ಆಗಿರೋದು. ಅದಕ್ಕೆ ಅಜಿತಿದ್ದವನು, ಯಾರು ಇಲ್ವಾ ನನ್ನ ಕಾಪಾಡೋರು ಈ ಅನಾಥನ್ನ? ಅಯ್ಯೋ ಎಷ್ಟು ಹಿಂಸೆ ಕೊಡ್ತಾ ಇದ್ರಪ್ಪ. ಭೂಮಿ ಹೊಡೆದು ಬಂದು ಬಿಡಿದವ್ರು ಸಾಹೇಬ್ರೆ. ಪಾಪ ನನ್ನ ಯಜಮಾನಿಗೆ ಎಷ್ಟು ನೋವಾಯಿತು. ಅಯ್ಯೋ ಕಿವಿಯೆಲ್ಲ ಕೆಂಪಾಗಿದೆ. ಇವ್ ನೋವ್ತಾ ಇದೆಯಾ ಸಾಹೇಬ್ರೆ? ಎಲ್ಲಿ ಉರುಕ್ತೀನಿ ಅಂತೇಳಿ ಉರ್ಬೋಕ್ ಶುರು ಮಾಡ್ತಾಳೆ. ಎಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ನೋಡ್ತಾರೆ. ಅದಕ್ಕೆ ರಾಮಣ್ಣ ಇದ್ದರು, ನೋಡ್ ಸಂಗೀತ, ಮದ್ವೆ ವರ್ಷ ತುಂಬೋಯ್ತಾಗ್ಲೇ ಈ ಪ್ರೀತಿಗೆ ಏನ್ ಕಡಿಮೆ ಆಗಿಲ್ಲ ನೋಡ್, ಗಂಡ ಹೆಂಡತಿ ಹೆಂಗ್ ಅಂಟ್ಕೊಂಡಿದ್ದಾರೆ. ಹಂಗಾಗ ಸಂಗೀತ, ಹ್ಞೂನ್ರಿ, ಅವ್ರಿಗೆ ದಾಂಪತ್ಯಕ್ಕೆ ಯಾವ್ದು ದೃಷ್ಟಿ ಬೀಳ್ದೇ ಇರ್ಲಪ್ಪ ನನ್ನ ಮಗ ಸೊಸೆಗೆ ಅಂತೇಳಿ ದೃಷ್ಟಿ ತೆಗಿತಾಳೆ. ನಟಿಕೆ ಬರ್ತಿದ್ದಾಗ ನೀವು ಇಷ್ಟೊಂದು ದೃಷ್ಟಿ ಆಗಿದೆ ನನ್ನ ಸೊಸೆಗೂ ನನ್ನ ಮಗಂಗುವೆ ಅಂತ ಹೇಳಂತಾಳೆ. ಸರಿ ಎಲ್ಲ ಒಳಕ್ ಬರ್ತಿದ್ದಾಗೇನೆ ಏನು ಆಯ್ತಾ ಉಂಡೆ ಅಂದಾಗ ಇವಳು ಬಿರಿಯಾನಿ ಇದ್ದವಳು, ಇಲ್ಲ ಅಪ್ಪ, ನಾನು ಸಾಯಂಕಾಲ ತರ್ತಾ ಶಂಖ ಪುಷ್ಪ ಸಿಗ್ಲಿಲ್ಲ, ಯಾರಿಗೂ ಹೇಳಿದ್ದೀನಿ. ಓ ಮತ್ತೆ ನೀವ್ ಹೇಳಿದ್ರಲ್ಲ ಕುಂಬಳಕಾಯಿ ಬೀಜ ದುಂಡೆ ಮಾಡಿ ಇಟ್ಟಿದ್ದೀನಿ, ಕೊಡ್ಲಾ? ಏನ್ ಕೊಡೋದು? ತಿನ್ಸು ನೀನೆ. ತಿನ್ಸಕ್ ಹೋಗ್ತಾಳೆ. ತಿನ್ಸಕ್ ಹೋದ ಅದಕ್ಕೆ ಅಂಜು ಇದ್ದವಳು, ನಮ್ಮಮ್ಮ ಏನ್ ಸ್ಲೇವ, ಗುಲಾಮನ ನಮ್ಮಮ್ಮ, ಹಾಳ ತಿನ್ಸಕ್ಕೆ ಅಂತ ಎಲ್ಲ ಮಾತಾಡ್ಬಾರ್ದು ಅಂತ ತಡೀತಾರೆ. ಸರಿ ತಿನ್ಸಕ್ ಹೋಗ್ತಾಳೆ. ಕಣ್ ಬಿಟ್ಕೊಂಡು ಅಗ್ಲವಾಗಿ ಗದರ್ಸ್ಕೊಂಡು ತಿನ್ಸಕ್ ಹೋಗ್ತಾಳೆ. ಶಾರದಾ ಎದ್ರಕೊಂಡು ಆ ಕಡೆ ತಿರ್ಕೊಂಡಿರ್ತಾರೆ. ಪಾಪ ಅಜ್ಜಿ ಕರೆಕ್ಟ್ ಆಗಿ ಹೇಳ್ತಾರೆ. ಆದ್ರೆ ಈ ಮಂಗ ಬಿಡುತ್ತವು ಈ ಶ್ರವಣ ರಾಮಣ್ಣ ಬಹಳ ನಂಬಿದ್ದಾರೆ ಕೊಲೆಗಡಿಕಿನ. ಅದಕ್ಕೆ ಅಜ್ಜಿ ಇದ್ದವ್ರು, ಏನು ಕಣ್ಣು ಅಗ್ಲ ಬಿಟ್ಕೊಂಡು ಎದುರಿಸ್ತಾ ಇದೀಯಾ ಶಾರದಾ? ಏನಾದ್ರೂ ವಿಷ ಹಾಕ್ಕೊಡ್ತಾನೆ ಅಂತ ಭಯನಮ್ಮ ಅಂತಿದ್ದಾಗ ಕೆಳಗೆ ಮುಂದೆ ಬಿಡಿಸ್ಬಿಡ್ತಾಳೆ. ಕಳ್ಳನ ಮನಸ್ಸು ಉಳ್ಳೊಳಗೆ ಅನ್ನೋ ಹಾಗೆ. ಈ ಮಂಗಗಳಿಗೆ ಗೊತ್ತಿಲ್ಲ ಅಷ್ಟೇ. ಶ್ರವಣ ಇದನ್ನು ಅದೇ ಎಂತ ಮಾತಾಡ್ತಿದ್ದೀರ ಅಂತ. ರಾಮಣ್ಣ, ಅಮ್ಮ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಬಾರ್ದಮ್ಮ. ಅಯ್ಯೋ ನೀನ್ಯಾಕೆ ಹಿಂಗ ಆಡ್ತೀರಾ? ತಮಾಷೆಗನ್ನಪ್ಪ, ಅದಕ್ಕೆ ಅವಳಕ್ಕೆ ಎದ್ರಿಕಬೇಕು. ಕೊಡು ನಾನೇ ತಿನ್ನಿಸ್ತೀನಿ ಅಂತ ಹೋಗ್ತಾರೆ. ಅಪ್ಕೊಬಿಡ್ತಾಳೆ ಬಾಚಿ. ಅಪ್ಕೊಂಡು, ಇದಲ್ವಾ ತಾಯಿ ವಾತ್ಸಲ್ಯ ಮಮಕಾರ ಅಂದ್ರೆ, ತಿನ್ನಿಸ್ತಾರೆ, ನಿಧಾನಕ್ಕೆ ತಿನ್ನು ಅಂತ ಹೇಳಿ ತಿನ್ಸಾದ್ಮೇಲೆ ಬಂದು ಕೂತ್ಕೊಳ್ತಾರೆ. ಅಷ್ಟರಲ್ಲಿ ಕೇಶವ ಬಳಗನೆ ಎತ್ಕೊಬರ್ತಾರೆ. ಅಣ್ಣ ಅಂತ. ಏನ್ ಕೇಶವ ಅಂತ ಎದ್ದು ನಿಂತ್ಕೊತಾರೆ. ಅಣ್ಣ ಬಾಳೆಗೊನೆ. ಏನ್ ವಿಶೇಷನ ಕೇಶವ? ವಿಶೇಷನ ಅಣ್ಣ, ಊರಲ್ಲೆಲ್ಲ ನಮ್ಮ ಮನೆಯಲ್ಲಿ ವಿಶೇಷ. ಏನು ಅದು ಅಂದಾಗ ಅಜಿತನ, ಅಪ್ಪ ನನ್ನ ಕೈಲೂ ಕೂಡ ಕೊಡ್ಲಿಲ್ಲ, ಚಿಕ್ಕಪ್ಪನಿಗೆ ಕೊಡು ಅಂದ್ರು ಕೂಡ ಅಣ್ಣನಿಗೆ ನಾನೇ ಫಸ್ಟ್ ತಗೊಂಡೋಗಿ ನನ್ನ ಕೈಯಾರ ಅಣ್ಣಂಗೆ ಇಷ್ಟವಾದಂತ ತಿನ್ಸ್ಬೇಕು ಅಂತ. ಅದಕ್ಕೆ ರಾಮನಗರ, ಏನ್ ಕೊಟ್ಟಿದ್ದೀನೋ ಕೇಶವ ನಿನಗೆ? ಇಷ್ಟೊಂದು ಪ್ರೀತಿ ತೋರಿಸ್ತೀಯಲ್ಲೋ ಅಣ್ಣ. ಅವತ್ತು ಅಮ್ಮ ಬಿಸಿಲು ಗಾಳಿ ಮಳೆಯನ್ನದೇ ದುಡಿಯಕ್ ನಿಂತಾಗ ನೀನು ತಾಯಿಯಾಗಿ ನನ್ನನ್ನು ಚಂದ್ರಿಕನ್ನು ನೋಡ್ಕೊಂಡು ನೀನೇ ಅಲ್ವಣ? ಅದನ್ನ ಮರೆಯಕ್ಕಾಗುತ್ತಣ? ಎಲ್ಲ ನನ್ನ ಕೈಯಾರಿ ತಿನ್ನಿಸ್ತೀನಿ ಅಂತ ಹೇಳಿ ತಿನ್ನಿಸ್ತಾರೆ. ಮತ್ತೆ ಚಂದ್ರಿಕನ್ ಜೊತೆಗೆ ಅಣಕಿಸ್ತಿದ್ದಾಗಿ ಅವಳು ಓಡ್ ಬರ್ತಾಳೆ. ಇಬ್ರು ಹಪ್ಕೊಳ್ತಾರೆ. ಆ ಒಂದು ಸುಂದರವಾದ ದೃಶ್ಯ ನೋಡಿ ನಿಂಗಮ್ಮ ಪಾಪ ಕಣ್ ತುಂಬ್ಕೊಳ್ತಾರೆ. ಅವ್ರು ಹೇಳ್ದಾಗೆ ನಿಂಗಮ್ಮ ಒಳ್ಳೆ ಹೆಂಗ್ಸೆ ಪಾಪ. ಆದ್ರೆ ಇಲ್ಲೆಲ್ಲ ಚಂದ್ರಿಕೆ ಹಿಡ್ದಿರ್ತಾಳ ಅಷ್ಟೇ. ರಾಮಣ್ಣ ಕೇಶವನ್ಗೆ ಮತ್ತೆ ಚಂದ್ರಿಕನ್ಗೆ ಇಬ್ರಿಗೂ ಕೂಡ ತಿನ್ನಿಸ್ತಾರೆ. ಇಬ್ರು ಖುಷಿ ಆಗ್ತಾರೆ. ಅಷ್ಟರಲ್ಲಿ ಅಜ್ಜಿ ಇದ್ದವರು, ಎಲ್ಲಮ್ಮ ಮನಸ್ವಿನಿಗೆ ಹೋಗೋರು, ಅದ ಬಾಯ್ಲಿ ಅಂತಾರ ಬರ್ತಾರೆ. ಏನತ್ತೆ ಅಂತಾರೆ. ಏನ್ ಮಾಡ್ತಾ ಇದ್ರಿ ಎಲ್ರು ಕಾಣ್ತಾನೆ ಇಲ್ವಲ್ಲ ಅಂದಾಗ, ನಾನು ಸಂಗೀತಕ್ಕ ಮನಸ್ವಿನಿ ಮಯೂರಿ ಎಲ್ಲ ಅಡುಗೆ ಮಾಡ್ತಾ ಇದ್ದೀವಿ ಅಮ್ಮ ಮತ್ತೆ ಅಂದಾಗ, ಹೌದಾ? ಮನಸ್ವಿನಿಗೆ ಒಂಚೂರು ತಣ್ಣಗೆ ಪಾನಕ ಮಾಡ್ಕೊಬರಕ್ ಹೇಳಮ್ಮ, ಬಗೆ ತಡಿಯಕ್ ಆಗ್ತಾ ಇಲ್ಲ. ಆಯ್ತು ಅತ್ತೆ ಅಂತ ಹೇಳಿ ಹೋಗ್ತಾಳೆ. ಅವ್ಳು ಪಾನಕ ಮಾಡ್ಕೊಂಡ್ ಬರ್ತಾಳೆ. ಪಾನಕ ಮಾಡ್ಕೊಂಡ್ ಬಂದು ಎಲ್ರಿಗೂ ಕೊಡ್ತಾಳೆ. ಅಜಿತ ಬಾಯಿಲಿ ಅಂತ ಹೇಳಿ ಕರೀತಾರೆ. ಏನ್ ನಿಂಗಜ್ಜಿ? ಏನಿಲ್ಲ ಕಣೋ,
ಹೀಗೆ ಮನ್ಸಿನಲ್ಲಿ ಮಂಡಿಗೆ ತಿಂತಾ ಇದೆಯಲ್ಲ, ನಿನ್ನ ಹೆಂಡ್ತಿನ ಕರ್ಸೋ, ನಾನು ನೋಡ್ದಾಗ ಆಗುತ್ತೆ. ಅದು ಅದಕ್ಕೇನಂತೆ ಕವಿ ಕರ್ಸೋದೇನಂತಿತ್ತು ಇದ್ದ ಅಷ್ಟಕ್ಕೆ. ಸಂಗೀತ ಭೂಮಿ ಇದೆ, ಹೌದಲ್ವಾ ಅತ್ತೆ, ಹೌದಲ್ವಾ ಭೂಮಿ, ಹೌದಲ್ವಾ ಮನಸ್ವಿನಿ ಅಂತಾರೆ. ಅಷ್ಟೊತ್ತಿಗೆ ಇಬ್ರು ಮುಖ ನೋಡ್ಕೊಳ್ತಾರೆ. ಅಂದ್ರೆ ಸತ್ಯಾನಂದ ನಾನ್ ತೋರಿಸ್ತೀನಿ. ಅಷ್ಟರಲ್ಲಿ ಎಲ್ರು ಕೂಡ ಇದ್ದವರು ಇವಳಿದ್ದವ್ ಚಂದ್ರಿಕಗಳು ಅಲ್ಲ ಕಣೋ, ಅದಕ್ಕೆ ಕಷ್ಟ ಗಾಬರಿ ಆಗ್ತದೆ. ಈ ಟೆಕ್ನಾಲಜಿ ಮುಂದೆ ಫೋಟೋ ಇದ್ರೆ ತೋರ್ಸು, ಅದಕ್ಕೆಲ್ಲ ವಾಲ್ ಫ್ರೇಮ್ ಅಲ್ಲಿ ಹಾಕೋತಾರಲ್ಲ ಅಜಿತಾ, ತೋರ್ಸು ಅಂತ ಹೇಳಿ ಇಲ್ಲಿ ಪಾಪ ರಾಧನು ಕೂಡ ಅಂತಾರೆ. ನಂತಿದ್ದಾಗ ಸತ್ಯಾನಂದ ನಾನ್ ತೋರಿಸ್ತೀನಿ, ಅವ್ನು ಚಾರ್ಜ್ ಹಾಕಿದ್ದಾರೆ ಅಂತ ಹೇಳಿ ಓಡೋಗ್ತಾರೆ. ಬಂದು ತಗೊಂಡ್ ಬಂದು ತೋರಿಸ್ತಾರೆ. ಎಲ್ರ ಮುಖನು ನೋಡ್ತಾರೆ. ಪರಸ್ಪರ ಇವ್ರಿಗಂತರ ಗಾಬರಿ ಆಗಕ್ ಶುರುವಾಗುತ್ತೆ. ಅಷ್ಟರಲ್ಲಿ ಅಜ್ಜಿ ಇದ್ರಲ್ಲಿ ಏನು ನಮ್ಮ ಮನಸ್ವಿನೇ ನನ್ನ ಅಜ್ಜಿತನಿಗೆ ತಕ್ಕನಾದ ಜೋಡಿಟ್ಕೊಳೋ. ಈ ಭೂಮಿ ಅಲ್ಲಿ ಯಾಕೆ ಕರ್ಕೊಬರ್ತಾರೆ? ಅಲ್ಲ, ಅಲ್ಲಿ ವಯಸ್ಸಾದವ್ರು ಇದಾರಲ್ಲ ಆತೆ, ಹಾಗಾಗಿ ಅಮ್ಮನ್ ನೋಡ್ಕೊಳಕ್ಕೆ ಅಂತ ಹೇಳಿ. ಅಜ್ಜಿತಿದ್ದೇನೆ ವಯಸ್ಸಾದ ಕಾಲದಲ್ಲಿ ಒಬ್ಬ ಇರ್ಬೇಕಲ್ವಾ ಅಜ್ಜಿ, ಅದಕ್ಕೆ ಅಂತ ಬಿಡಪ್ಪ ಅಂತಾರೆ. ಇಲ್ಲಿ ಹೊರ್ಗಡೆ ಬಂದು ನಚ್ಚಿ ಜೊತೆ ಮಾತಾಡ್ತಾ ಇರ್ತಾಳೆ ಬಹಳ ಖುಷಿಯಾಗಿ. ಮಿಸ್ಸಿನ ಕೂತು ಅಷ್ಟು ಪಟ್ ಅಂತ ಕಿತ್ಕೊಂಡು ಅಶ್ವಿನಿ, ಅಜ್ಜಿ ನಚ್ಚಿ ನನಗೂ ಫ್ಲೈಟ್ ಬುಕ್ ಮಾಡೋ, ಬರ್ತೀನಿ, ಜಾಲಿಯಾಗಿ ತಿರ್ಗಾಡೋಣ ಇಬ್ರುವೆ, ನನಗೂ ನಿನ್ ಬಿಟ್ಟಿರಕ್ ಆಗ್ತಾ ಇಲ್ಲ ಅಂತಾರೆ. ಅಷ್ಟೊತ್ತಿಗೆ ಇವಳು ಅಂಜಿದಳು, ಏನೇನು ನಿನಗೆ ಪ್ರಾಬ್ಲಮ್ಮು, ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ, ಯಾಕೆ ಅಂತಾಳೆ. ಅಷ್ಟೊತ್ತಿಗೆ ದೇವಿಯಾನಿ ಬಂದ್ಬಿಟ್ಟು ಹೋಗೋದ್ಮೇಲೆ ಹೋಗ್ಬೇಕು ಅಂತ ಕಳಿಸ್ತಾಳೆ. ಸತ್ಯಣ್ಣ ಅಜಿತನ ಜೊತೆ, ಅಜಿತ ನಾನು ಹೇಳಿದ್ ತಪ್ಪಾಯ್ತೇನೋ, ತಪ್ಪಿದ್ರು ಕ್ಷಮಿಸೋ. ಅದಕ್ಕೆ ಅಜಿತ್ ಅಂತಾನೆ, ಹಾಗೇನಿಲ್ಲ ಸತ್ಯಣ್ಣ, ಗಾಳಿ ಬೀಸಿದಾಗ ಹಾಗೆ ಹೇಗೆ ಸ್ಪರ್ಶ ಮಾಡ್ಕೊಂಡು ಹೋಗುತ್ತೋ ಹಾಗೆ ನಾವು ಪ್ರೀತಿಸ್ತವ್ರ ನೆನಪು ಕೂಡ ನಮ್ಮ ಜೀವನದ ಕೊನೆ ಉಸಿರಿವರೆಗೂ ಅವ್ರ ಸ್ಪರ್ಶದ ನೆನಪು ಇದ್ದೇ ಇರ್ತೀವಿ ಸತ್ಯಣ್ಣ ಅಂತಾರೆ. ಅದನ್ನು ಮತ್ತೆ ಅಷ್ಟು ಭೂಮಿ ಬರ್ತಾಳೆ, ಬನ್ನಿ ಊಟ ಮಾಡುವಂತಿದ್ರು ಅಂತ. ಸತ್ಯಣ್ಣ ಇದ್ದವ್ರು ನಾನು ಬರಲ್ಲ ಊಟಕ್ಕೆ ಅಂತ ಅಂತಾರೆ. ಏಕೆ? ಅಲ್ಲಮ್ಮ ನೋಡು, ನಿನ್ನ ಗಂಡ ಸಾಹಿತ್ಯನ ಫೋಟೋ ತೋರಿಸ್ತೇನೆ, ನಿನ್ ಫೋಟೋ ತೋರ್ಸಕ್ ಆಗ್ತಿತ್ತು ಹೇಳಿ ಬಿಡ್ತಿದ್ರ? ಅದಕ್ಕೆ ಭೂಮಿ ಅಂತಾಳೆ, ಅಜ್ಜಿನೇನ ಒನಕೆ ಒಬ್ಬವಾಗಿ ಜಜ್ಜು ಬಿಡ್ತಿದ್ರು ಎಲ್ರು ಅಷ್ಟೇ. ನನ್ಗೆ ಹೇಳು ಮತ್ತೆ, ನೋಡು ಈ ಅಜಿತ ನಾನು ಫೋಟೋ ಸಾಹಿತ್ಯನ ತೋರಿಸಿದ್ರೆ ಅವನು ಎಲ್ಲ ಡಿಲೀಟ್ ಮಾಡ್ಕೊಬಿಟ್ಟಿದ್ದಾನೆ, ಅವಳು ನೆನಪೇ ಬೇಡ ಅಂತ ಹೇಳಿ. ತೋರ್ಸ್ಲಿಕ್ಕೆ ಯಾಕೆ ತೋರಿಸಿದ್ರಿ ಸತ್ಯಣ್ಣ? ಹಾಗೆಲ್ಲ ನಾನು ಮರ್ತೇ ಬಿಟ್ಟಿದ್ದೀನಿ ಅಂತ ಹೇಳ್ತಾನಮ್ಮ. ನಾನು ಇನ್ನೇನ್ ಮಾಡ್ಬೇಕಿತ್ತಮ್ಮ ಹೇಳು ಅಂತಾರೆ. ಅದಕ್ಕೆ ನನ್ನ ಫೋನಲ್ಲಿ ತೋರ್ಸಿತ್ತಪ್ಪ ಹೇಳು, ತಪ್ಪೇನಿಲ್ಲ ಬಿಡಿ ಅಂತಾರೆ. ಸರಿ ಹೊರ್ಗಡೆ ಬರ್ತಾರೆ, ಇಬ್ರು ಎಲ್ಲ ಹೋಗ್ತಾರೆ. ಬಂದ ಮೇಲೆ ಇಲ್ಲಿ ಪ್ರಸಾದಿ ಅಂತೇಳಿ ಒಂದು ಹುಡುಗನ್ ಕರೆಸ್ತಾ ಇರ್ತಾರೆ ಅಜ್ಜಿ, ಭೂಮಿ ನೋಡಕ್ಕೆ ಅಂತೇಳಿ ಕರೆಸ್ತಾ ಇದ್ರೆ ಅಷ್ಟೊತ್ತಿಗೆ ಅಜಿತ ಬಂದ್ಬಿಟ್ಟು, ಪ್ರಸಾದಿ ಇನ್ನೋರು ಬಂದ್ರೆ ನೀನು ಏನ್ ಮಾಡ್ತೀಯ, ಒಪ್ಕೊಳ್ತೀಯಾ ಅಂತ. ಅದಕ್ಕೆ ಭೂಮಿ ಇದ್ದಳು, ಬಂದ್ಮೇಲೆ ನೋಡ್ಕೊಳ್ಳೋಣ ಬಿಡಿ ಪ್ರಸಾದಿ ಹೆಂಗಿದಾರೋ ಏನೋ, ಆಮೇಲೆ ಡಿಸೈಡ್ ಮಾಡ್ತೀನಿ. ಅದಕ್ಕೆ ಅಜಿತನ್ಗೆ ಬೇಜಾರಾಗ್ಬಿಡಿದೆ. ಪಟ್ ಅಂತ ಅವಳು ಮಾಂಗಲ್ಯ ಹಿಡ್ಕೊಂತಾನೆ. ಮಾಂಗಲ್ಯ ಹಿಡ್ಕೊಂಡು ಕೇಳ್ತಾನೆ, ಏನಂದ್ರೆ ಹಾಗಾದ್ರೆ ನಾನ್ ಕಟ್ಟಿರುವಂತ ಈ ಮಾಂಗಲ್ಯಕ್ಕೆ ಯಾವುದೇ ಬೆಲೆ ಇಲ್ವ ನಿನ್ನ ಹತ್ರ? ಆ ಮೌಲ್ಯನ ಕಳ್ಕೊಬಿಟ್ಟಿದ್ಯಾ? ಹಂಗಾದ್ರೆ ನಿನ್ ಮದುವೆ ಸಿದ್ಧ ಆಗಿದ್ಯಾ ಇನ್ನೊಂದನ್ನ ಅಂತ ಕೇಳ್ತಾಳೆ. ಆ ರೀತಿ ಪ್ರಶ್ನೆ ಕೇಳಿದಾಗ ಭೂಮಿ ಅವಾಗ್ತಾಳೆ, ದಂಗಾಗ್ಬಿಡ್ತಾಳೆ ಹಂಗೇನೆ. ಯಾಕೆಂದ್ರೆ ಅವಳು ಬಯಸ್ತಿದ್ದು ಅದನ್ನೇ. ಹಾಗಾಗಿ ಇಬ್ರು ಗಂಡ ಹೆಂಡತಿಯಾಗಿ ಇರ್ಲಿಕ್ಕೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.